ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೇಜರ್ ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ. ಜೈಲಿನಲ್ಲಿ ಇಷ್ಟು ದಿನ ಕಾಲವನ್ನ ಕಳೆದಿದ್ದಂತಹ ನಟಿ ರನ್ಯಾ ರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಏನಿದೆಯಲ್ಲ, ಈ ಕೇಸ್ನಲ್ಲಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯ ಭಾಗ್ಯ ಸಿಗ್ತಾ ಇದೆ ನಟಿಗೆ. ಈ ಹಿಂದೆ ಕೋರ್ಟಿನಿಂದ ಜಾಮೀನನ್ನ ಪಡೆದಿದ್ರು. ನೋಡಿ, ಕಾಫಿ ಪೂಸಾ ಆಕ್ಟ್ ಜಾರಿ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಇಷ್ಟು ದಿನಗಳ ಕಾಲ ಇದ್ರು. ಕಳೆದ 1 ವರ್ಷದಿಂದ ಪರಪ್ಪನ ಅಗ್ರಹಾರದಲ್ಲೇ ನಟಿ ರನ್ಯಾ ರಾವ್ ಇದ್ರು. ವಿದೇಶದಿಂದ ಅಕ್ರಮವಾಗಿ ಈ ಚಿನ್ನವನ್ನ ಸಾಗಣೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಇವರನ್ನ ಅರೆಸ್ಟ್ ಮಾಡಿದ್ರು. ಸೊಂಟದಲ್ಲಿ, ಬ್ಯಾಗಲ್ಲಿ, ಎಲ್ಲೆಲ್ಲ ಕಡೆ ಅಕ್ರಮವಾಗಿ ಕಳ್ಳ ಚಿನ್ನವನ್ನ ಸಾಗಣೆ ಮಾಡ್ತಿದ್ರು. ಕೋಟ್ಯಾಂತರ ರೂಪಾಯಿಗಳಿತ್ತು. ನಂತರದಲ್ಲಿ ಇಡಿ ಕೂಡ ಈ ಕೇಸ್ನಲ್ಲಿ ಎಂಟ್ರಿ ಕೊಡ್ತು. ಇಡಿ ಅಧಿಕಾರಿಗಳು, ಡಿಆರ್ಐ ಅಧಿಕಾರಿಗಳು ಇವರೆಲ್ಲರ ಸಮ್ಮುಖದಲ್ಲಿ ತನಿಖೆ ಆಯಿತು, ರೈಡ್ಗಳು ನಡೀತು. ನಂತರದಲ್ಲಿ ಮಲತಂದೆ ಹಿರಿಯ ಅಧಿಕಾರಿ, ಡಿಜಿಪಿ ಹುದ್ದೆಯ ಅಧಿಕಾರಿಗಳು ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿರೋ ವಿಚಾರ ಅವೆಲ್ಲವೂ ಕೂಡ ಉಲ್ಲೇಖ ಆಯ್ತು ಈ ಕೇಸಲ್ಲಿ. ನಂತರದಲ್ಲಿ ರನ್ಯಾ ರಾವ್ ಜೊತೆಯಲ್ಲಿ ಈ 102 ಕೋಟಿಗೂ ಹೆಚ್ಚು, ಜೊತೆಲಿ ಕೆಜಿಗೂ ಹೆಚ್ಚು ಅನೇಕ ಚಿನ್ನಾಭರಣಗಳೆಲ್ಲ ಇತ್ತು. 1 ವರ್ಷ ಆಯ್ತು ಈ ಕೇಸ್ಗೆ. ತದನಂತರದಲ್ಲಿ ಈ ಹಿಂದೆಯೂ ಕೂಡ ಜಾಮೀನಿಗೆ ಅರ್ಜಿ ಹಾಕಿದ್ರು, ಆದರೆ ಜಾಮೀನು ಸಿಕ್ಕಿರಲಿಲ್ಲ. ಬಟ್ ಈಗ ಶತಾಯಗತಾಯಿ ಒಂದಿಷ್ಟು ಪ್ರಕರಣದ ತನಿಖೆಗಳೆಲ್ಲ ಸಾಗಿ ಬಿಡುಗಡೆಯ ಭಾಗ್ಯ ಸಿಗ್ತಿದೆ. ಷರತ್ತುಗಳನ್ನ ಹಾಕಿನೆ ಕೋರ್ಟ್ನಲ್ಲಿ ಈ ಹಿಂದೆನೇ ಅರ್ಜಿಯನ್ನ ಸಲ್ಲಿಸಿದ್ರು. ಎಲ್ಲವನ್ನ ಆಲಿಸಿದಂತ ಕೋರ್ಟ್ ನಟಿ ರನ್ಯಾ ರಾವ್ಗೆ ಬಿಡುಗಡೆಯ ಭಾಗ್ಯ ಸಿಗ್ತಾ ಇದೆ. ಪ್ರಭಾವಿಗಳ ಹೆಸರು ಕೂಡ ಈ ಕೇಸ್ನಲ್ಲಿ ಕೇಳಿ ಬಂದಿತ್ತು. 102 ಕೋಟಿ ಅಷ್ಟು ಮೊತ್ತದ ಚಿನ್ನವನ್ನ ಅಕ್ರಮವಾಗಿ ಕಳ್ಳ ಸಾಗಣೆಯಾಗಿತ್ತು. ದುಬೈ ಇರಬಹುದು, ಆಫ್ರಿಕಾ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಅನೇಕ ಬಾರಿ ಹೋಗಿ ಬಂದಿರುವಂತಹ ಹಿಸ್ಟ್ರಿ ಕೂಡ ಇದೆ. ಜೊತೆಲಿ ಕನ್ನಡದಲ್ಲಿ ಕೆಲ ಚಿತ್ರಗಳಲ್ಲೂ ಕೂಡ ನಟಿಸಿದ್ರು, ಬಹಳ ಸುದ್ದಿಯಲ್ಲಿದ್ರು. ನಂತರದಲ್ಲಿ ಅವರ ಮಲತಂದೆ ಡಿಜಿಪಿ ಕೂಡ ಆಗಿದ್ರು. ಹೀಗಾಗಿ ಇವ್ರ ಮೇಲೆ ಸಹಜವಾಗಿಯೇ ಅನುಮಾನಗಳು ಮೂಡ್ತಾ ಇಲ್ಲ. ನಂತರದಲ್ಲಿ ರೆಡ್ ಹ್ಯಾಂಡ್ ಆಗಿ ಚಿನ್ನಗಳ ಸಮೇತವಾಗಿನೇ ಈ ನಟಿ ಡಿಆರ್ಐ ಅಧಿಕಾರಿಗಳ ಬಲೆಗೂ ಬೀಳ್ತಾರೆ. ಅವರ ಮನೆ, ಅವರಿಗೆ ಸಂಬಂಧಪಟ್ಟಂತ ಆಸ್ತಿಗಳನ್ನ ಕೂಡ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಎಲ್ಲವನ್ನ ಕೆದಗಿದ್ದಾಗ ಅನೇಕ ಹಣಗಳಿಗೆ ಸರಿಯಾದಂತ ಉತ್ತರಗಳಿಲ್ಲ. ಚಿನ್ನಗಳು ಸಿಕ್ಕಿತ್ತು, ಹಾಗಾಗಿ ಜೈಲಿನಲ್ಲೇ ಇದ್ರು. ವಿಚಾರಣೆಗಳು ಸಾಕ್ತಾನೆ ಇತ್ತು. ಅನೇಕ ಅಂಶಗಳು ಕೂಡ ಆಚೆ ಬಂದಿತ್ತು. ಈ ಪ್ರಕರಣದಲ್ಲಿ ಇತರ ಆರೋಪಿಗಳು ಕೂಡ ಅನೇಕರಿದ್ದಾರೆ, ಪ್ರಭಾವಿಗಳಿದ್ದಾರೆ. ಮಿನಿಸ್ಟರ್ಗಳ ಹೆಸರು ಕೂಡ ಈ ಕೇಸ್ನಲ್ಲಿ ಕೇಳಿ ಬಂದಿತ್ತು. ಈಗ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆಚೆ ಬರುವ ಜೈಲಿನಿಂದ, ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇಷ್ಟು ದಿನಗಳ ಕಾಲ ಬರೋಬ್ಬರಿ 1 ವರ್ಷ ಆಯಿತು. ನಂತರದಲ್ಲಿ ಬೇಲಿಗೆ ಅರ್ಜಿ ಹಾಕಿದ್ರು. ಒಂದಿಷ್ಟು ಷರತ್ತುಗಳನ್ನ ಒಡ್ಡಿ ಈಗ ಪ್ರಮುಖವಾಗಿ ಬಿಡುಗಡೆಯ ಭಾಗ್ಯ ಇವ್ರಿಗೆ ಸಿಕ್ಕಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.